ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿನಿಮಾ ರಿವ್ಯೂ ಬೈ ಮ್ಯಾಡಿ. ಆಕ್ಚುಲಿ ಲಾಸ್ಟ್ ವೀಕ್ ಬಂದು ಸೌತ್ ಇಂಡಿಯಾದ 5 ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳನ್ನ ರೆಕಮೆಂಡ್ ಮಾಡಿದ್ದೆ. ಪ್ರತಿ ಸಾರಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳನ್ನೇ ರೆಕಮೆಂಡ್ ಮಾಡ್ತಿದ್ರೆ ಬೇರೆ ಜನರನ್ನ ಇಷ್ಟಪಡೋರಿಗೆ ಬೋರ್ ಆಗುತ್ತೆ ಅಲ್ವಾ. ಅದಕ್ಕೆ ಫಾರ್ ಎ ಚೇಂಜ್ ಈ ಸಾರಿ ಸೌತ್ ಇಂಡಿಯಾದ 5 ಫೀಲ್ ಗುಡ್ ಮೂವೀಸ್ಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಬೇಸಿಕಲಿ ನನಗೆ ಈ ಫೀಲ್ ಗುಡ್ ಮೂವಿಗಳು, ಕ್ಯೂಟ್ ರೊಮ್ಯಾಂಟಿಕ್ ಲವ್ ಸ್ಟೋರಿಗಳು, ಹ್ಯಾಪಿ ಎಂಡಿಂಗ್ ನ ಸಿನಿಮಾಗಳು ತುಂಬಾನೇ ಮಜಾ ಕೊಡುತ್ತೆ. 2 to 3 hours ಸಿನಿಮಾ ನೋಡಿದ ನಂತರ ಮನಸ್ಸಿಗೆ ಸಿಗೋ ಆ ನೆಮ್ಮದಿ ಇದೆಯಲ್ಲ, ಅದು ಪ್ರೈಸ್ಲೆಸ್ ಅಂತಾನೆ ಹೇಳ್ತೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಲ್ವಾ. ಬನ್ನಿ ಸೀದಾ ವಿಡಿಯೋಗೆ ಹೋಗೋಣ. ವಿತ್ ಲವ್ ಇದು ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಡೈರೆಕ್ಟೆಡ್ ಬೈ ಮದನ್. ಅಭಿಷನ್ ಜೀವಿಂತ್ ಮತ್ತು ಅನಸ್ವರ ರಾಜನ್ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕಥೆಯ ಬಗ್ಗೆ ಹೇಳೋದೇ ಆದ್ರೆ ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ಗಳು ಬಂದು ಸತ್ಯ ಹಾಗೂ ಮೋನಿಶಾ. ಇಬ್ಬರು ಫ್ಯಾಮಿಲಿಗಳ ಮುಖಾಂತರ ಮೀಟ್ ಆಗ್ತಾರೆ. ಆಕ್ಚುಲಿ ಫ್ಯಾಮಿಲಿಯವರೇ ಮೀಟ್ ಆಗಿ ಅಂತ ಒಂದು ಡೇಟ್ ನ ಫಿಕ್ಸ್ ಮಾಡ್ತಾರೆ. ಅಲ್ಲಿ ಮೀಟ್ ಆದ್ಮೇಲೆ ಅವರ ಪಾಸ್ಟ್ ಲೈಫ್ ಬಗ್ಗೆ ಮತ್ತೆ ಅವರ ಲವ್ ಇಂಟ್ರೆಸ್ಟ್ ನ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ. ಅದರ ನಂತರ ಅವರ ಪ್ರೀತಿಯ ಹುಡುಕಾಟದ ಜರ್ನಿ ಶುರು ಆಗುತ್ತೆ. ಅವರ ಪ್ರೀತಿ ಅವರಿಗೆ ಸಿಗ್ತಾ ಅವರಿಬ್ರು ಒಂದಾದ್ರ ಇಲ್ವಾ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಅವೈಲೇಬಲ್ ಆನ್ ನೆಟ್ಫ್ಲಿಕ್ಸ್. ತಪ್ಪದೆ ನೋಡಿ ಅಂತ ಹೇಳ್ತೀನಿ. ಸಿರಾಯ್ ಇದು ಒಂದು ಕ್ರೈಮ್ ಡ್ರಾಮಾ ಸಿನಿಮಾ ಡೈರೆಕ್ಟೆಡ್ ಬೈ ಸುರೇಶ್ ರಾಜ್ಕುಮಾರಿ. ವಿಕ್ರಮ್ ಪ್ರಭು ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕಥೆಯ ಬಗ್ಗೆ ಹೇಳೋದೇ ಆದ್ರೆ, ಆದಿಲ್ ಅನ್ನೋ ಒಬ್ಬ ಖೈದಿ, ಅವನನ್ನ ಕಾರ್ತಿವರನ್ ಅನ್ನೋ ಪೊಲೀಸ್ ಕಾನ್ಸ್ಟೇಬಲ್ ಅವನ ಇಬ್ಬರು ಸಿಬ್ಬಂದಿಗಳೊಂದಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕಿರುತ್ತೆ. ಕೋರ್ಟ್ಗೆ ಕರ್ಕೊಂಡು ಹೋಗೋ ಆ ಜರ್ನಿಯಲ್ಲಿ ಅದಿಲ್ನ ಪ್ರೀತಿಯ ವಿಷಯ ತಿಳಿದು ಕಾನ್ಸ್ಟೇಬಲ್ ನ ಮನಸ್ಸು ಬದಲಾಗುತ್ತೆ. ಅಲ್ಲಿಂದ ಅವರಿಬ್ಬರನ್ನ ಸೇರ್ಸೋಕೆ ಕಾನ್ಸ್ಟೇಬಲ್ ಏನೆಲ್ಲ ಕಷ್ಟಪಟ್ಟ, ಅಷ್ಟಕ್ಕೂ ಅದಿಲ್ ಜೈಲಿಗೆ ಯಾಕೆ ಹೋಗಿದ್ದ, ಕೊನೆಗೆ ಅವನಿಗೆ ಅವನ ಪ್ರೀತಿ ಸಿಗ್ತಾ ಇಲ್ವಾ ಅನ್ನೋದನ್ನೆಲ್ಲ ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಮೂವಿ ಇನ್ನ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ. ಅವೈಲೇಬಲ್ ಆನ್ ZEE5. ಸರ್ವಮಾಯ ಇದು ಒಂದು ಫ್ಯಾಂಟಸಿ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಡೈರೆಕ್ಟೆಡ್ ಬೈ ಅಖಿಲ್ ಸತ್ಯನ್. ನಿವಿನ್ ಪೌಲಿ ಅಂಡ್ ರಿಯಾ ಶಿವು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಕಥೆಯ ಬಗ್ಗೆ ಹೇಳೋದೇ ಆದ್ರೆ, ಕಥೆಯ ಮುಖ್ಯ ಪಾತ್ರ ಬಂದು ಪ್ರಬೆಂದು. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರುವಂತ ಅವನಿಗೆ ಸಂಗೀತ ಅನ್ನೋದು ಒಂದು ಪ್ಯಾಷನ್. ಗಿಟಾರಿಸ್ಟ್ ಆಗಿರುವಂತ ಇವನಿಗೆ ಸಂಗೀತ ಲೋಕದಲ್ಲಿ ಒಂದು ಒಳ್ಳೆ ನೇಮ್ ಮಾಡಬೇಕು ಅನ್ನೋದೇ ಅವನ ಗುರಿಯಾಗಿರುತ್ತೆ. ಆದ್ರೆ ಕೆಲವೊಂದು ಕಾರಣಾಂತರಗಳಿಂದ ದೇವರ ಮೇಲೆ ನಂಬಿಕೆನೇ ಇಲ್ಲದೆ ಇರುವಂತ ಇವನು ದುಡ್ಡಿಗೋಸ್ಕರ ಚಿಕ್ಕ ಪುಟ್ಟ ಪೂಜೆಗಳನ್ನ ಮಾಡ್ತಾ ಇರ್ತಾನೆ. ಹೀಗೆ ಎಲ್ಲಾ ನಡೀತಿರುವಾಗ ಅವನ ಜೀವನದಲ್ಲಿ ಎಂಟ್ರಿ ಕೊಡೋದೆ ಡೆಲುಲು. ಯಾರೀ ಡೆಲುಲು? ದೇವರನ್ನೇ ನಂಬದಿರೋ ಈ ವ್ಯಕ್ತಿಗೆ ದೆವ್ವ ಒಕ್ಕರಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ಗಳು ತುಂಬಾ ನೀಟಾಗಿ ಪರ್ಫಾರ್ಮ್ ಮಾಡಿದರೆ, ತುಂಬಾನೇ ಎಂಗೇಜಿಂಗ್ ಆಗಿ ಇಟ್ಟಿರುತ್ತೆ. ಒಂದೊಳ್ಳೆ ಕ್ಯೂಟ್ ದೆವ್ವನ ನೋಡ್ಬೋದು ಅಂತಾನೆ ಹೇಳ್ತೀನಿ. ಮೂವಿ ಅವೈಲೇಬಲ್ ಆನ್ ಹಾಟ್‌ಸ್ಟಾರ್, ಹೋಗಿ ನೋಡ್ಬೋದು. ಕಪಲ್ ಫ್ರೆಂಡ್ಲಿ ಇದು ಒಂದು ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾ ಡೈರೆಕ್ಟೆಡ್ ಬೈ ಅಶ್ವಿನ್ ಚಂದ್ರಶೇಖರ್. ಸಂತೋಷ್ ಶೋಭನ್ ಮತ್ತು ಮಾನಸ ವಾರಣಾಸಿ ಅವರು ಲೀಡ್ ರೋಲ್ ಅಲ್ಲಿ ನೋಡ್ಬೋದು. ಕಥೆಯ ಬಗ್ಗೆ ಹೇಳೋದೇ ಆದ್ರೆ, ಶಿವ ಮತ್ತು ಮಿತ್ರ ಅನ್ನೋ 2 ಕ್ಯಾರೆಕ್ಟರ್ಸ್. ಶಿವ ಇಂಟೀರಿಯರ್ ಡಿಸೈನರ್ ಆಗ್ಬೇಕು ಅಂತ ಸ್ಟ್ರಗಲ್ ಮಾಡ್ತಾ ಇರ್ತಾನೆ. ಇತ್ತ ಮಿತ್ರ ಕ್ಯಾಂಪಸ್ ಅಲ್ಲಿ ಸೆಲೆಕ್ಷನ್ ಆಗಿ ಆಫರ್ ಲೆಟರ್ಗಾಗಿ ಕಾಯ್ತಾ ಇರ್ತಾಳೆ. ಇವರಿಬ್ರು ಹೇಗೆ ಮೀಟ್ ಆದ್ರು, ಇವರ ಮಧ್ಯೆ ಪ್ರೀತಿ ಹೇಗೆ ಬೆಳೆಯುತ್ತೆ, ಕೊನೆಗೆ ಅವರಿಬ್ರು ಒಂದಾದ್ರ ಇಲ್ವಾ, ಎಲ್ಲವನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಒಂದೊಳ್ಳೆ ಫೀಲ್ ಇರುವಂತ ಸಿನಿಮಾ, ತಪ್ಪದೆ ನೋಡಿ ಅಂತ ಹೇಳ್ತೀನಿ. ಮೂವಿ ಅವೈಲೇಬಲ್ ಆನ್ ಪ್ರೈಮ್. ವಾಲಾ 2 ಇದು ಒಂದು ಕಾಮಿಡಿ ಡ್ರಾಮಾ ಸಿನಿಮಾ ಡೈರೆಕ್ಟೆಡ್ ಬೈ ಸವೀನ್ಸಾ. ಹಸೀರ್ ಹಲನ್ ವಿನಾಯಕ್ನ ಲೀಡ್ ರೋಲ್ ಅಲ್ಲಿ ನೋಡ್ಬೋದು. ಈ ಸಿನಿಮಾನ ನೋಡಬೇಕು ಅಂದ್ರೆ ಇದರ ಹಿಂದಿನ ಪಾರ್ಟ್ನ ನೋಡಿರಲೇಬೇಕು ಅಂತ ಏನಿಲ್ಲ. ಇದು ಬೇರೆನೆ ಕಥೆಯನ್ನ ಒಳಗೊಂಡಿದೆ. ಮೊದಲ ಮೂವಿಯ ಸಕ್ಸಸ್ನ ನಂತರ ಈ ಸಿನಿಮಾನ ಮಾಡಿ ಚಿತ್ರತಂಡ ಗೆದ್ದಿತ್ತು. ಕಥೆಯ ಬಗ್ಗೆ ಹೇಳೋದೇ ಆದ್ರೆ, ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ಗಳು ಬಾಲ್ಯದಿಂದಲೂ ಜೊತೆಯಲ್ಲೇ ಬೆಳೆದಿರುವಂತ ಅವರು ದೊಡ್ಡವರಾಗ್ತಾ ಆಗ್ತಾ ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡಬೇಕಾಗುತ್ತೆ, ಹೇಗೆಲ್ಲ ಅವರ ಲೈಫ್ ಚೇಂಜ್ ಆಗುತ್ತೆ. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸಪರೇಟ್ ಆಗಿ ಅವರವರ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅನ್ಕೋತಾರೆ, ಸ್ಟಾರ್ಟ್ ಕೂಡ ಮಾಡ್ತಾರೆ. ಆ ದಾರಿಯಲ್ಲಿ ಏನೆಲ್ಲ ಕಷ್ಟಗಳು ಎದುರಿಸಬೇಕಾಗುತ್ತೆ, ಆ ಜರ್ನಿಯಲ್ಲಿ ಅವರಿಗೆ ಜಯ ಸಿಗುತ್ತಾ ಇಲ್ವಾ ಅನ್ನೋದನ್ನೆಲ್ಲ ಸಿನಿಮಾದಲ್ಲಿನೇ ನೋಡಿ ತಿಳ್ಕೋಬೇಕು. ಈ ಸಿನಿಮಾ ಮೇನ್ಲಿ ಬಂದು 90s ಇಂದ 2000 ಒಳಗಿನ ಜನರೇಷನ್ ಹುಡುಗರಿಗೆ ತುಂಬಾನೇ ಕನೆಕ್ಟ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಎಲ್ಲೋ ನಮ್ಮ ಲೈಫ್ನ ನಾವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀವಿ ಅನ್ನೋ ಮಟ್ಟಿಗೆ ಈ ಸಿನಿಮಾ ನಮಗೆ ಎಮೋಷನಲಿ ಕನೆಕ್ಟ್ ಆಗುತ್ತೆ, ಒಂದೊಳ್ಳೆ ಫೀಲ್ನ ಕೊಡುತ್ತೆ ಅಂತ ಹೇಳ್ತೀನಿ. ಮೂವಿ ಅವೈಲೇಬಲ್ ಆನ್ ಹಾಟ್‌ಸ್ಟಾರ್, ಕನ್ನಡದಲ್ಲೂ ಸಹ ಡಬ್ ಆಗಿದೆ, ಹೋಗಿ ನೋಡ್ಬೋದು. ಸೊ ಇದು ನನ್ನ ಇವತ್ತಿನ ರೆಕಮೆಂಡೇಶನ್ ಲಿಸ್ಟ್ ಆಗಿತ್ತು.
ಇದೇ ರೀತಿಯ ಬೇರೆ ಜಾನರ್ನ ಸಿನಿಮಾಗಳು ಬೇಕು ಅಂದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ. ಎಂದಿನಂತೆ ಮತ್ತೆ ಭೇಟಿಯಾಗೋಣ.